ನಮಸ್ಕಾರ ವೀಕ್ಷಕರೇ. ಈ ವಸಂತ ಕಾಲ ಅಂತ ಹೇಳಿದರೆ ಈ ಹಣ್ಣುಗಳ ಕಾಲ ಅಂತ ಹೇಳ್ಬೋದು. ಅಂದರೆ ಈ ಸಮಯದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಹಣ್ಣುಗಳು ಕಾಣಲಿಕ್ಕೆ ಮತ್ತು ತಿನ್ನಲಿಕ್ಕೆ ಸಿಗ್ತವೆ. ಅದರಲ್ಲಿ ಕೂಡ ಈ ಕಾಡು ಹಣ್ಣುಗಳು ಈ ಸಮಯದಲ್ಲಿ ತುಂಬ ಜಾಸ್ತಿ ಬೆಳೆಯುತ್ತದೆ. ಅದರಲ್ಲಿ ನಮಗೆ ಈ ಚೂರಿ ಮುಳ್ಳಿನ ಹಣ್ಣು ಕೂಡ ಒಂದು, ಅದು ಯಾವುದು ಅಂತ ನಿಮಗೆ ತೋರಿಸ್ತೇನೆ. ಇದು ನೋಡಿ, ಚೂರಿ ಮುಳ್ಳಿನ ಹಣ್ಣು ಅಂತ ಹೇಳಿದರೆ ಇದು ಇವಾಗ ಹಣ್ಣಾಗಿದೆ ನೋಡಿ. ಇದರಲ್ಲಿ ಒಂದು ಕಾಯಿ ಕೂಡ ಇದೆ. ಇದು ಸಾಧಾರಣವಾಗಿ ಈ ಸಮಯದಲ್ಲಿ ತುಂಬ ಕಾಣಲಿಕ್ಕೆ ಸಿಗ್ತದೆ. ಸಾಧಾರಣ ಎಲ್ಲರಿಗೂ ಗೊತ್ತಿರ್ತದೆ. ಅಂದರೆ ರೋಡ್ ಸೈಡಲ್ಲಿ ಮತ್ತು ಹಳ್ಳಿಗಡೆಗಳಲ್ಲಿ ಗುಡ್ಡಗಳಲ್ಲೆಲ್ಲ ಈಗ ಇದು ತುಂಬ ಕಾಣಲಿಕ್ಕೆ ಸಿಗ್ತದೆ. ಈ ಹಣ್ಣಾಗಿ ನೇತಾಡಿಕೊಂಡು ಇರ್ತದೆ. ಇದು ನೀವು ಎಲ್ಲರೂ ಕಂಡಿರ್ಬೋದು. ಪೇಟೆಯವರು ಕೂಡ ರೋಡ್ ಸೈಡಲ್ಲಿ ಎಲ್ಲಿಗಾದರೂ ಹೋಗುವ ರೋಡ್ ಸೈಡಲ್ಲಿ ಇದನ್ನು ನೋಡಿರ್ಬೋದು. ಇದಕ್ಕೆ ಚೂರಿ ಮುಳ್ಳಿನ ಹಣ್ಣು, ಅಲ್ಲೇ ಚೂರಿ ಮುಳ್ಳಂಕಾಯಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಬೇರೆ ಪೊದೆಗಳು ಒಟ್ಟಿಗೆ ಬೆಳೆಯುವಂಥದ್ದು, ಒಂಟಿಯಾಗಿ ಬೆಳೆಯುವುದಿಲ್ಲ. ಯಾಕೆಂತ ಹೇಳಿದರೆ ಇದಕ್ಕೆ ಸಪೋರ್ಟಿಗೆ ಒಂದು ಈ ಇದು ಬೇಕಾಗ್ತದೆ, ಮರಗಳು ಇಲ್ಲದ್ರೆ ಗಿಡಗಳೆಲ್ಲ ಬೇಕಾಗ್ತದೆ. ಅದರ ಒಟ್ಟಿಗೆ ಬೆಳೆಯುವಂಥದ್ದು ಇದು. ಇದು ಮಕ್ಕಳಿಗೆ ತುಂಬ ಇಷ್ಟವಾದ ಹಣ್ಣು. ಇದರಲ್ಲಿ ತಿನ್ನಲಿಕ್ಕೆ ತುಂಬ ಏನು ಸಿಗುವುದಿಲ್ಲ, ಮೇಲಿನ ಸಿಪ್ಪೆ ಮಾತ್ರ ತಿನ್ನಲಿಕ್ಕೆ ಸಿಗುವಂಥದ್ದು. ಮತ್ತು ಒಟ್ಟಿಗೆ ಜಗ್ದು ಎಲ್ಲ ಕೂಡ ತಿನ್ಬೋದು, ಅದರ ಬೀಜ ಕೂಡ ಒಟ್ಟಿಗೆ ಜಗ್ದು ತಿನ್ಬೋದು. ಸ್ವಲ್ಪ ಸಿಹಿ ಮತ್ತು ಸ್ವಲ್ಪ ಹುಳಿ ಮಿಶ್ರಿತವಾಗಿ ಇರ್ತದೆ, ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹೊಟ್ಟೆ ತುಂಬ ತಿಂದರೂ ಕೂಡ ಏನಾಗೋದಿಲ್ಲ. ಅಂದರೆ ಈ ಮಕ್ಕಳು ಈ ಶಾಲೆಗೆ ಹೋಗುವ ಮಕ್ಕಳು ನಡ್ಕೊಂಡು ಬರ್ತಾರಲ್ಲ, ನಡ್ಕೊಂಡು ಬರುವ ಮಕ್ಕಳಿಗೆ ಇದು ಸಿಕ್ಕಿದರೆ ಅವರು ಹೊಟ್ಟೆ ತುಂಬ ತಿಂತಾರೆ. ಯಾಕೆಂದರೆ ಇದಕ್ಕೆ 4 ಗಂಟೆಗೆ ಒಂದು ಹಸಿವಾಗುವ ಹೊತ್ತು ನೋಡಿ, ಆ ಹೊತ್ತಿನಲ್ಲಿ ಇದು ಸಿಕ್ಕಿದರೆ ಹೊಟ್ಟೆ ತುಂಬ ತಿನ್ನುವಂಥದ್ದು. ತಿಂದರೆ ಇದರಲ್ಲಿ ಏನು ತೊಂದರೆ ಆಗೋದಿಲ್ಲ, ಹೊಟ್ಟೆಗೆ ತೊಂದರೆ ಆಗುವುದು ಅಂತ ಇಲ್ಲ. ನಾನೆಲ್ಲ ಶಾಲೆಗೆ ಹೋಗಿ ಬರುವಾಗ ನಡ್ಕೊಂಡೇ ಬರ್ತಿದ್ದೆ. ಆವಾಗ ಇಂಥದೆಲ್ಲ ಹಣ್ಣುಗಳೇ ಸಿಕ್ಕಿದರೆ ನಾವೆಲ್ಲ ಒಟ್ಟಿಗೆ, ನನ್ನ ಗೆಳೆಯರೆಲ್ಲ ಒಟ್ಟಿಗೆ ಸೇರಿ ತಿಂತಾ ಇದ್ದೆವು. ಈಗಿನ ಶಾಲೆ ಮಕ್ಕಳಿಗೆ ಬಸ್ಸಿನ ಫೆಸಿಲಿಟಿ ಮತ್ತು ಗಾಡಿಯ ಫೆಸಿಲಿಟಿಗಳೆಲ್ಲ ಆಗಿ ಇವಾಗ ನಡ್ಕೊಂಡು ಹೋಗಿ ಬರುವ ಮಕ್ಕಳು ತುಂಬ ಕಡಿಮೆ, ಹಳ್ಳಿ ಕಡೆಯಲ್ಲಿ ಕೂಡ ಹಾಗೆ. ಆದ ಕಾರಣ ಈ ಮಕ್ಕಳು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕಾಣ್ತದೆ ನನಗೆ. ಇದರ ಹಣ್ಣು ತಿನ್ನಲಿಕ್ಕೆ ಮಾತ್ರ ಅಲ್ಲದೆ ಇದರ ಸೊಪ್ಪು ಕೂಡ ಉಪಯೋಗ ಆಗ್ತದೆ ಅಂತ ಹೇಳಿದರೆ, ಇದು ಔಷಧಿಗೆ ಉಪಯೋಗ ಆಗ್ತದೆ. ಅಂದರೆ ಈ ಸಣ್ಣ ಮಕ್ಕಳಿಗೆ ಈ ಕಣ್ಣಲ್ಲಿ ಉಷ್ಣದಿಂದಾಗಿ ಕಣ್ಣಲ್ಲಿ ನೀರು ಬಂದು ನವೆ ಆಗಿ ಸೈಡಲ್ಲಿ ಪುರುಕು ಅಂತ ಬರ್ತದಲ್ಲ, ಅದು ಬರುವುದಕ್ಕೆ ಇದರ ಈ ಎಲೆಗಳನ್ನು ಜಜ್ಜಿ ರಸ ಮಾಡಿ ಅದರ ತಲೆಗೆ ಲೇಪ ಹಾಕ್ತಾರೆ. ಅದರಿಂದ ಅದು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಇದು ಆಯುರ್ವೇದದಲ್ಲಿ ಕೂಡ ಉಪಯೋಗ ಆಗಿದೆ ಅಂತ ಹೇಳ್ಬೋದು. ಇದು ಹಳ್ಳಿಗಳಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ. ಅಂದರೆ ಹಳ್ಳಿಯ ಗುಡ್ಡಗಳಲ್ಲೆಲ್ಲ ಜಾಸ್ತಿ ಬೆಳೀತದೆ ಇದು ನೋಡ್ಬೋದು. ಅಂದರೆ ಪೇಟೆ ಸೈಡಲ್ಲೆಲ್ಲ ಸ್ವಲ್ಪ ಕಡಿಮೆ. ಅಂದರೆ ಪೇಟೆಯವರಿಗೆ ಕೂಡ ಇದು ಹಳ್ಳಿಗೆ ಬರಲಿಕ್ಕೆ ಇದ್ದರೆ, ಅಂದರೆ ಎಲ್ಲಿಯಾದರೂ ವಿಸಿಟ್ ಕೊಡುವಾಗ ಇದು ಸಿಕ್ಕಿದರೆ, ರೋಡ್ ಸೈಡಲ್ಲಿ ಸಿಕ್ಕಿದರೆ ಈ ಸಮಯದಲ್ಲಿ ತಿನ್ಬೋದು. ಅಂದರೆ ಈ ಸಮಯದಲ್ಲಿ ಮಾತ್ರ ಇದು ಸಿಗುವಂಥ. ಈ ಸಮಯ ಮತ್ತು ನೆಕ್ಸ್ಟ್ ಮಂತ್ ಒಂದು ಫೆಬ್ರವರಿಯಲ್ಲಿ ಕೂಡ ಸಿಗ್ತದೆ. ಮತ್ತು ಈ ಹಣ್ಣುಗಳು ಸಿಗೋದಿಲ್ಲ. ಮತ್ತು ಬೇರೆ ಬೇರೆ ಹಣ್ಣುಗಳು ಈ ಸಮಯದಲ್ಲಿ ಆಗ್ತದೆ. ಅಂದರೆ ಬೇರೆ ಹಣ್ಣುಗಳು ಯಾವುದು ಅಂತ ಹೇಳಿದರೆ ಈ ಕುಂಟಾಳದ ಹಣ್ಣು ಅಂತ ಇನ್ನೂ ಆಗ್ತದೆ. ಅದು ಇನ್ನೊಂದು ಫೆಬ್ರವರಿಯಲ್ಲಿ ಹೂವಾಗಿ ಮಾರ್ಚಲ್ಲೆಲ್ಲ ಹಣ್ಣಾಗ್ತದೆ. ಮತ್ತು ಇದು ಅಜ್ಜಿ ಮೊಡಕೆ ಅಂತ ಒಂದು ಬರ್ತದೆ, ಅದು ಇದೆ. ಮತ್ತೊಂದು ಚಪ್ಳಂಗಾಯಿ ಅಂತ ಒಂದು ಬರ್ತದೆ ಹಣ್ಣು, ಅದು ಕೂಡ ತಿನ್ಬೋದು. ಮತ್ತು ಇನ್ನು ಗೇರು ಬೀಜ ಆಗುವ ಸಮಯ ಉಂಟು, ಗೇರು ಹಣ್ಣು ಕೂಡ ಸಿಗ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಹಣ್ಣುಗಳು ಈ ಹಳ್ಳಿಗಳಲ್ಲಿ, ಹಳ್ಳಿಯ ಗುಡ್ಡಗಳಲ್ಲೆಲ್ಲ ಸಿಗ್ತದೆ. ಅದು ಈ ಹಳ್ಳಿಯವರಿಗೆ ಜಾಸ್ತಿ ಕಾಣಲಿಕ್ಕೆ ಸಿಗೋದ್ರಿಂದ ಅವರಿಗೆ ತಿನ್ನಲಿಕ್ಕೆ ಜಾಸ್ತಿ ಸಿಗ್ತದೆ. ಪೇಟೆಯವರಿಗೆ ಕೂಡ ಹಳ್ಳಿ, ಅವರ ತರವಡೆಲ್ಲ ಹಳ್ಳಿಯಲ್ಲಿದ್ದರೆ ಅಲ್ಲಿ ಬಂದು ಕೇಳಿ, ಇಂಥ ಹಣ್ಣುಗಳಿವೆ ಕೇಳಿ ಅದನ್ನು ತಿಳ್ಕೊಂಡು ಅದನ್ನು ತಿಂದು ನೋಡಿ ನೀವು ಕೂಡ. ಹೀಗೆ ಬೇರೆ ಬೇರೆ ರೀತಿಯ ಕಾಡಿನ ಹಣ್ಣುಗಳು ಈ ಸಮಯದಲ್ಲಿ ಬೆಳೆದು ನಿಮಗೆ ವಿಡಿಯೋ ಮಾಡಿ ತೋರಿಸಿ ಅದರ ಉಪಯೋಗಗಳನ್ನು ಹೇಳ್ತಾ ಇರ್ತೇನೆ. ಈಗ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ, ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.